ಅವರೆಲ್ಲ ಭದ್ರಾ ನಾಲೆಯ ನೀರನ್ನ ನಂಬಿಕೊಂಡೇ ಕೃಷಿ ಕಾಯಕ ನಡೆಸುವವರು. ನಾಲೆಯ ನೀರು ಬಂದ್ರೆ ಆ ವರ್ಷ ಬೆಳೆ, ಇಲ್ಲದಿದ್ರೆ ಬದುಕು ಬರಡು. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿರೋ ರೈತರೇ ಮುಳ್ಳಾಗಿದ್ದಾರೆ. ರೈತರ ಪರ ಕೆಲಸ ಮಾಡಬೇಕಾಗಿದ್ದ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಹಾಗಿದ್ರೆ ರೈತರಿಗೆ ಆಗಿರೋ ಅನ್ಯಾಯ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಭದ್ರಾ ನಾಲೆ ನೀರು ನಂಬಿಕೊಂಡವರ ಬದುಕು ಅಭದ್ರ. ಕೊನೆ ಭಾಗದ ರೈತರಿಗಿಲ್ಲ ಭದ್ರಾ ನಾಲೆಯ ನೀರು. 70 ದಿನ ಕಳೆದರೂ ಕೊನೆ ಭಾಗಕ್ಕೆ ತಲುಪಿಲ್ಲ ನೀರು. ಹೀಗೆ ನೀರಿಲ್ಲದೆ ಒಣಗುವ ಸ್ಥಿತಿಯಲ್ಲಿರೋ ಭತ್ತದ ಸಸಿಗಳು, ಸಂಪಾಗಿ ನೀರು ನೋಡಿ ವರ್ಷಗಳೇ ಕಳೆದಿರುವ ಕೊನೆ ಭಾಗದ ನಾಲೆಗಳು. ಇಂತಹ ಪರಿಸ್ಥಿತಿ ಇರೋದು ಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದಲ್ಲಿ. ಹೌದು, ಭದ್ರಾ ನಾಲೆಯ ನೀರು ನಂಬಿಕೊಂಡು ಕೊನೆ ಭಾಗದ ರೈತರು ಪ್ರತಿ ವರ್ಷ ಭತ್ತ ನಾಟಿ ಮಾಡುತ್ತಾರೆ. ಆದರೆ ಭತ್ತ ಕೈಗೆ ಬರುವಷ್ಟರಲ್ಲಿ ನೀರಿಲ್ಲದೆ ಒಣಗುವ ಪರಿಸ್ಥಿತಿ ತಲುಪಿರುತ್ತದೆ. ಈ ಬಾರಿ ನಾಲೆಗೆ ನೀರು ಹರಿಸಿ 80 ದಿನ ಕಳೆದರೂ ಕೊನೆ ಭಾಗಕ್ಕೆ ನೀರು ತಲುಪಿಲ್ಲ. ಇದರಿಂದ ರೋಸಿ ಹೋದ ಕೊನೆ ಭಾಗದ ರೈತರು ದಾವಣಗೆರೆ ನಗರದಲ್ಲಿರೋ ನೀರಾವರಿ ಕಚೇರಿ ಮುಂದೆ ಜಮಾಯಿಸಿ ರೈತ ನಾಯಕ ಎಸ್.ಎ. ರವೀಂದ್ರನಾಥ್ ಅಧ್ಯಕ್ಷತೆಯಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಭದ್ರಾ ಅಚ್ಚುಕಟ್ಟಿನ ಇದರದ್ದು ಪರಿಸ್ಥಿತಿ ಈಗ 80 ದಿವಸದಿಂದಲೂ ತಾವು ನೋಡ್ತಾ ಇದ್ದೀರಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರ ತುಂಗಭದ್ರಾ ಅಚ್ಚುಕಟ್ಟಿನವರಿಗೆ 2 TM 3 TMC ಶಾರ್ಟೇಜ್ ಬರ್ತದೆ ಬೆಳಿಗ್ಗೆ, ಅವ್ರಿಗೆ ನೀರು ಕೊಡೋಕೆ ಅಂತಂದೇಳಿ 2 TMC ಆದೇಶ ಮಾಡಿದ್ದಾರೆ. ಇವತ್ತಿಲ್ಲಿ ನಮ್ಮ ರೈತರು, ಕೊನೆ ಭಾಗದ ರೈತರಿಗೆ ನೀರೇ ಮುಟ್ಟಿಲ್ಲ. ಇನ್ನೂ 80 ದಿವಸ ಆದರು. ಇದ್ರ ಬಗ್ಗೆ ಕಾಳಜಿ ಇಲ್ಲ ಈ ಸರ್ಕಾರಕ್ಕೆ. ನಾವು ನಿಜವಾದ ಅಚ್ಚುಕಟ್ಟಿನ ಭದ್ರಾ ಅಚ್ಚುಕಟ್ಟಿನ ಕೊನೆ ಭಾಗದ ರೈತರಿಗೆ ಮೊದಲು ನೀರು ಮುಟ್ಟಿಸ್ಲಿ, ಅದನ್ನು ಬಿಟ್ಟು ನಾವು ತುಂಗಭದ್ರಕ್ಕೆ ಬಿಡ್ತೇವೆ ಅಂತಂದೇಳಿ ಅಲ್ಲಿ ಸುಮ್ಮನೆ ಬೆಳೆ ನೆಪ ಹೇಳ್ತಾರೆ ಹೊರತು, ಇದೆಲ್ಲ ಇಂಡಸ್ಟ್ರಿ ಲಾಬಿ ಇದೆ. ಆ ಕಡೆ ಭಾಗದಲ್ಲಿ ಇಂಡಸ್ಟ್ರಿ ಲಾಬಿಯಿಂದ ನೀರು ಬಿಡ್ತಾರೆ ಹೊರತು ಆಗ್ತಿಲಿ ರೈತರಿಗೆ ಅಂತ ಹೇಳ್ತಾ ಇಲ್ಲ. ಕುಡಿಯೋ ನೀರು ರೈತರಿಗೆ, ಬೆಳೆ ರಕ್ಷಣೆಗೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಬೆಳೆ ರಕ್ಷಣೆ ಮಾಡೋರು ಯಾರು? ಇನ್ನು ಪ್ರತಿ ಬಾರಿ ನಾಲೆಗೆ ನೀರು ಹರಿಸಿದಾಗ ಕೊನೆ ಭಾಗದ ರೈತರ ಪರಿಸ್ಥಿತಿ ಹೇಗೆ ಇರುತ್ತದೆ? ಮೇಲ್ಭಾಗದ ರೈತರು ನಾಲೆಗೆ ಅಕ್ರಮ ಪಂಪ್ಸೆಟ್ ಅಳವಡಿಸಿ ತಮ್ಮ ಅಡಿಕೆ ಹಾಗೂ ಭತ್ತದ ಗದ್ದೆಗಳಿಗೆ ನೀರು ಹರಿಸಿಕೊಳ್ಳುತ್ತಾರೆ. ಹೀಗಾಗಿ ಕೊನೆ ಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ತಲುಪುವುದಿಲ್ಲ ಎನ್ನುವುದು ಕೊನೆ ಭಾಗದ ರೈತರ ಗಂಭೀರ ಆರೋಪ. ಅಕ್ರಮ ಪಂಪ್ಸೆಟ್ ಅಳವಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅನೇಕ ವರ್ಷಗಳಿಂದ ಕೇಳಿಕೊಂಡು ಬಂದರೂ ಪ್ರಯೋಜನವಿಲ್ಲ. ಜಿಲ್ಲಾಧಿಕಾರಿಗಳು ಕೇವಲ ಪತ್ರಿಕಾ ಪ್ರಚಾರಕ್ಕಾಗಿ ಹೇಳಿಕೆ ನೀಡುತ್ತಾರೆ, ಆದರೆ ವಾಸ್ತವವಾಗಿ ಕ್ರಮ ಕೈಗೊಳ್ಳುತ್ತಿಲ್ಲ. ಅಕ್ರಮವಾಗಿ ನೀರು, ವಿದ್ಯುತ್ ಕದಿಯುವವರ ವಿರುದ್ಧ ಜಿಲ್ಲಾಡಳಿತ ನಿರ್ದಾಕ್ಷಣ್ಯವಾಗಿ ಕ್ರಮ ಜರುಗಿಸಬೇಕು. ಕೊನೆ ಭಾಗದ ರೈತರಿಗೆ ನೀರು ಕೊಡಲು ಆಗದೇ ಇದ್ದಲ್ಲಿ ಬೆಳೆ ಕಳೆದುಕೊಂಡ ಎಲ್ಲ ರೈತರ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಹೋರಾಟಗಾರರು ಆಗ್ರಹಿಸಿದರು. ಯಾವಾಗಲೂ ಕೊನೆ ಭಾಗ ಅಂದ್ರೆ ಅದೇ ಅರ್ಥ. ಥೈಲ್ಯಾಂಡ್ ಅಂತಂದರೆ ಅದಕ್ಕೆ ಶಬ್ದನೇ ಅದು. ಅದರಿಂದ ಇದು ಗುದ್ದಾಡ್ಕೊಂತಾನೆ ನೀರು ಬಿಟ್ಕೊತ ಬಂದಾರೆ. ಅವ್ರೇನು ನೀರೇನು ಕಳ್ಕೊಂಡಿಲ್ಲ. ಈಗಲೂ ಸಹ ನಾವೊಂದು 3-4 ದಿವಸದಾಗ ನೋಡಿ ಸ್ಟಡಿ ಮಾಡಿ ನೀರು ಕೊಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೆರೆ ಹಿಂದೆ ಮಾಡಿದ್ದಾರೆ, ಕೆರೆ ಮುಂದೇನಲ್ಲ. ಕೆರೆ ಹಿಂದೆ ಕೆರೆ ನೀರಿತ್ತಲ್ಲ ಮಾಡಿದ್ದಾರೆ. ಆ ಭಾಗದ ಸ್ಥಿತಿಗತಿ ಏನೈತಿ ಅಂತ ನೋಡಿ ಆಮೇಲೆ ನಾನು ಹೇಳೋದು ಮಾಡೋದು ಮಾಡ್ತೀನಿ. ಇಲ್ಲಿ ಹರಿಹರ ದಾವಣಗೆರೆ ಅಂತದಿಲ್ಲ, ಭದ್ರಾ ಅಚ್ಚುಕಟ್ಟು ಅಂದರೆ ಒಂದೇ. ನಾವು ಡ್ಯಾಮ್ 0 ಕಿಲೋಮೀಟ್ರಿಂದ ಹಿಡಿದು 165 ಕಿಲೋಮೀಟರ್ ತನಕನೂ ಡ್ಯಾಮಿನ ಅಚ್ಚುಕಟ್ಟು ವ್ಯಾಪ್ತಿನೇ ಇರೋದು. ಒಟ್ಟಾರೆ ಮೇಲ್ಭಾಗದ ರೈತರ ಅಕ್ರಮ ಪಂಪ್ಸೆಟ್ಗಳಿಂದ ಕೊನೆ ಭಾಗದ ರೈತರು ಪ್ರತಿ ವರ್ಷವೂ ನಲುಗಿ ಹೋಗುತ್ತಿದ್ದಾರೆ. ಈ ಬಗ್ಗೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮ ಜರುಗಿಸಿ ಕೊನೆ ಭಾಗದ ರೈತರಿಗೆ ನೀರು ನೀಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.